ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೇಮ ಗಂಗೋತ್ರಿ ವಿಲೀನ ಮಾಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಸನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ತರಗತಿ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೇಮ ಗಂಗೋತ್ರಿ ವಿಲೀನ ಮಾಡೋದಕ್ಕೆ ಅಂತ ವಿದ್ಯಾರ್ಥಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ತರಗತಿಯನ್ನೇ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಹೇಮ ಗಂಗೋತ್ರಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯ ಇದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ನಮ್ಮ ವಿಶ್ವವಿದ್ಯಾಲಯ ಉಳಿಬೇಕು. ಹೊರ ಜಿಲ್ಲೆಗಳ ವಿಶ್ವವಿದ್ಯಾಲಯಗಳಿಗೆ ನಾವು ಹೋಗೋದಕ್ಕಾಗಲ್ಲ. ಬೇರೆ ಜಿಲ್ಲೆಗಳಲ್ಲಿದ್ದರೆ ಅಲ್ಲಿಗೆ ವ್ಯಾಸಂಗ ಮಾಡೋದಕ್ಕೆ ಹೋಗೋದಕ್ಕಾಗಲ್ಲ. ಸಾಕಷ್ಟು ಸಮಸ್ಯೆಗಳಾಗತ್ತೆ. ಹೀಗಾಗಿ ಸರ್ಕಾರದ ಕ್ರಮದ ವಿರುದ್ಧ ನೂರಾರು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ವಿದ್ಯಾರ್ಥಿಗಳು ಕೇಳಿ. ಹಾಸನ ಯೂನಿವರ್ಸಿಟಿಯನ್ನು ಈಗಾಗಲೇ ಮೈಸೂರು ಯೂನಿವರ್ಸಿಟಿಗೆ ಮರ್ಜು ಮಾಡಲಿಕ್ಕೆ ಹೊರಟಿದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಹಾಸನ ಯೂನಿವರ್ಸಿಟಿಯ ಮುಂದೆ ವಿದ್ಯಾರ್ಥಿಗಳು ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳನ್ನ ಇಬ್ಬರನ್ನು ಕೂಡ ಮಾತನಾಡಿಸ್ತೀವಿ. ಸರ್, ಮೊದಲನೇದಾಗಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಪ್ರತಿಭಟನೆಯ ಉದ್ದೇಶ ಏನು ಸರ್? ಯಾಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ಸರ್, ನಮಗೆ ಹಾಸನ ಯೂನಿವರ್ಸಿಟಿ ಅನ್ನೋದು ಉಳ್ಕೋಬೇಕು ಸರ್. ಅದಕ್ಕೋಸ್ಕರ ನಾವು ನಮ್ಮ ಹೋರಾಟ ನಡೆಸ್ತೀವಿ ಸರ್. ಹಾಗಾಗಿ ನಾವು ಈ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಸಚಿವ ಸಂಪುಟ ಸಭೆ ಏನು ನಡೆದಿತ್ತು ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ವಿಲೀನ ಮಾಡಬೇಕು ಮೈಸೂರು ಯೂನಿವರ್ಸಿಟಿ ಜೊತೆ ಅಂತ ನಿರ್ಧಾರ ತಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ನಿರ್ಧಾರ ತಗೊಂಡಿರೋದು ಅಷ್ಟೊಂದು ಸರಿಯಲ್ಲ ಅನಿಸುತ್ತೆ. ಯಾಕೆಂದರೆ ನಮ್ಮ ಹಾಸನ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಅವಶ್ಯಕವಾಗಿ ಬೇಕು. ಹಾಸನ ಜಿಲ್ಲೆ ಅನ್ನೋದು ಬಹುತೇಕ ಗ್ರಾಮೀಣ ಪ್ರದೇಶಗಳಿಂದ ಕೂಡಿರುವಂಥ ಜಿಲ್ಲೆ. ನಾವು ಯಾವುದೇ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಮಿನಿಮಮ್ ಮೈಸೂರು ಜಿಲ್ಲೆ ಅವಲಂಬಿಸ್ತಿದ್ದೀವಿ. ಇಲ್ಲ ತುಮಕೂರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಇಲ್ಲ ಮಂಗಳೂರಿಗೆ ಹೋಗಬೇಕು, ಶಿವಮೊಗ್ಗಗೆ ಹೋಗಬೇಕು. ಇವೆಲ್ಲ ಮಿನಿಮಮ್ 120ರಿಂದ 180 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವರೆಲ್ಲರೂ ಸಹ ಆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ವಸತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡೋದು ತುಂಬ ಕಷ್ಟ. ಗಂಡು ಮಕ್ಕಳಾದರೆ ಹೆಂಗೋ ಸಸ್ಟೈನ್ ಆಗ್ತಾರೆ, ಆದರೆ ಹೆಣ್ಮಕ್ಳಿಗೆ ಕೆಲವರು ಕಳಿಸೋದೇ ಇಲ್ಲ. ಕೆಲವ್ರು ಮನೆಯಲ್ಲಿ ರಿಸ್ಟ್ರಿಕ್ಟೆಡ್ ಮಾಡ್ತಾರೆ, ಅಷ್ಟು ದೂರಕ್ಕೆ ಏನಕ್ಕೆ ಹೋಗಿ ಓದಬೇಕು, ಸಾಕು ಡಿಗ್ರಿ ಓದಿರೋದು ಅಂತ. ಸೊ ಅದೊಂದು ಕಾರಣದಿಂದ ಹಾಸನ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಅನಿವಾರ್ಯವಾಗಿದೆ. ಈ ಕಾರಣಗಳು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ನಮ್ಮ ಅಭಿವೃದ್ಧಿನೇ ಕುಂಠಿತ ಮಾಡ್ಕೊತೀವಿ ಅಂತ. ಈಗ ಮತ್ತೊಬ್ಬರು ನಮ್ಮ ಜೊತೆ ಸ್ಟೂಡೆಂಟ್ ಇದ್ದಾರೆ. ಈಗ ನಿಮಗೆ ಯಾವೆಲ್ಲ ಪರಿಸ್ಥಿತಿಯನ್ನು ಕೂಡ ಹೇಳಿದ್ರು, ಆದರೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯಾಗಿ ತೊಂದರೆ ಆಗುತ್ತೆ ಅಂತ ನಿಮಗೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ? ತೊಂದರೆ ಸರ್, ಈಗ ನಾನು ಮೂಲತಃ ಬಂದಿರೋದು ವಿಜಯಪುರ ಡಿಸ್ಟಿಕ್ನಿಂದ. ಬಿಸಿಲು ನಾಡಿನಿಂದ ಈ ಮಲೆನಾಡಿನಡೆಗೆ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ನಾವು ಇಲ್ಲಿರುವಂಥ ಎಲ್ಲರೂ ನಾವು ಯಾವ ವಲಯಕ್ಕೆ ಸೇರಿದ ಮಕ್ಕಳಾಗಿವಿ ಅಂತ ಬಡ ರೈತರು ಮತ್ತು ಬಡ ಕೂಲಿ ಕಾರ್ಮಿಕರ ಮಾರ್ಗದಿಂದ ಬರುವಂಥ ಮಕ್ಕಳೆಲ್ಲ ನಾವಾಗಿದ್ದೀವಿ. ಅಂತಂದಾಗ ನಾವೆಲ್ಲ ಬೌಡ್ರು, ನಮ್ಮ ತಂದೆ ತಾಯಿಗಳು ಬೌಡ್ರು. ನಮ್ಮನ್ನು ರಾಜಧಾನಿಯಲ್ಲಿ ವಿದ್ಯಾಭ್ಯಾಸ ಕೊಡಿಸೋಕ್ಕೆ ನಮ್ಮ ತಂದೆ ತಾಯಿಗಳಿಂದ ಇದು ಸಾಧ್ಯವಾದಂಥ ಮಾತು ಅಲ್ಲ. ಆದ ಕಾರಣಕ್ಕಾಗಿ ನಾವು ಈ ವಿಶ್ವವಿದ್ಯಾಲಯದಲ್ಲಿ ನಾವು ಮೊದಲಿಗೆ ವಿಜಯಪುರದಿಂದ ಇಲ್ಲಿ ಬಂದು ಹೇಳೋದೇನಪ್ಪ ಅಂದ್ರೆ ಹಾಸನ ವಿಶ್ವವಿದ್ಯಾಲಯದಿಂದ ಒಂದು ಪದವಿ ಪಡ್ಕೋತೀವಿ ಅಂತ ನಾವು ಬಂದಿವಿ. ದೇಶದ ಅಭಿವೃದ್ಧಿಗೆ ನಾವು ಬಳಕೆ ಮಾಡಬಹುದು. ಮತ್ತು ಏನಂತಂದರೆ ಹಾಸನ ವಿಶ್ವವಿದ್ಯಾಲಯವನ್ನು ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡೋದಕ್ಕೆ ನಮಗೆ ಸಾಕಷ್ಟು ವಿರೋಧವಿದೆ. ಯಾಕಂತಂದರೆ ಇಲ್ಲಿ ಎಲ್ಲ ಫೆಸಿಲಿಟಿಗಳು ಕೂಡ ಇರುವಂಥದ್ದು, ಜಾಗ ಇದೆ, ಜೊತೆಗೆ ಸ್ಟೂಡೆಂಟ್ ಇದೆ. ಹಾಗಾಗಿ ನಾವು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಕರ್ನಾಟಕದ ನಾನಾ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ತಮ್ಮ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂಥದ್ದು. ಸರ್ಕಾರಕ್ಕೆ ಒಂದು ರೀತಿ ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.